ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಇನ್ನಾ ಅರ್ಸಲ್ನಾ ನೂಹನ್ ಇಲಾ ಕೌಮಿಹಿ ಅನ್ ಅಂದಿರ್ ಕೌಮಕ ಮಿನ್ ಕಬ್ಲಿ ಅನ್ ಯಅತಿಯಹುಂ ಅದಾಬುನ್ ಅಲೀಮ್. ತಮ್ಮ ಜನತೆಯ ಬಳಿಗೆ ಯಾತನಾಮಯ ಶಿಕ್ಷೆಯು ಬರುವುದಕ್ಕೆ ಮುಂಚಿತವಾಗಿ ಅವರಿಗೆ ಎಚ್ಚರಿಕೆ ನೀಡಿರಿ ಎಂಬ ಆದೇಶದೊಂದಿಗೆ ಖಂಡಿತವಾಗಿಯೂ ನಾವು ನೂಹರನ್ನು ಅವರ ಜನತೆಯೆಡೆಗೆ ಕಳುಹಿಸಿದೆವು. قال يا قوم إني لكم نذير مبين. ಅವರು ಹೇಳಿದರು, ಓ ನನ್ನ ಜನರೇ, ಖಂಡಿತವಾಗಿಯೂ ನಾನು ನಿಮಗೆ ಸ್ಪಷ್ಟವಾದ ಮುನ್ನೆಚ್ಚರಿಕೆಗಾರನಾಗಿರುವೆನು. أن اعبدوا الله واتقوه وأطيعون. ನೀವು ಅಲ್ಲಾಹುವನ್ನು ಆರಾಧಿಸಿರಿ ಮತ್ತು ಅವನನ್ನು ಭಯಪಡಿರಿ ಹಾಗೂ ನನ್ನನ್ನು ಅನುಸರಿಸಿರಿ. يغفر لكم من ذنوبكم ويؤخركم إلى أجل مسمى إن أجل الله إذا جاء لا يؤخر لو كنتم تعلمون. ಹಾಗಾದರೆ ಅಲ್ಲಾಹು ನಿಮಗೆ ನಿಮ್ಮ ಪಾಪಗಳಲ್ಲಿ ಕೆಲವನ್ನು ಕ್ಷಮಿಸುವನು ಮತ್ತು ನಿಶ್ಚಿತವಾದ ಒಂದು ಅವಧಿಯವರೆಗೆ ಅವನು ನಿಮಗೆ ದೀರ್ಘಿಸಿಕೊಡುವನು. ಖಂಡಿತವಾಗಿಯೂ ಅಲ್ಲಾಹುವಿನ ಅವಧಿಯು ಬಂದರೆ ಅದನ್ನು ದೀರ್ಘಿಸಿಕೊಡಲಾಗದು, ನೀವು ಅರಿತಿದ್ದರೆ. قال رب إني دعوت قومي ليلا ونهارا. ಅವರು ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಖಂಡಿತವಾಗಿಯೂ ನಾನು ನನ್ನ ಜನತೆಯನ್ನು ರಾತ್ರಿಯೂ ಹಗಲು ಆಹ್ವಾನಿಸಿದೆನು. فلم يزدهم دعائي إلا فرارا. ತರುವಾಯ ನನ್ನ ಆಹ್ವಾನವು ಅವರಿಗೆ ಪಲಾಯನವನ್ನೇ ವಿನಾ ಇನ್ನೇನನ್ನು ಅಧಿಕಗೊಳಿಸಲಿಲ್ಲ. وإني كلما دعوتهم لتغفر لهم جعلوا أصابعهم في آذانهم واستغشوا ثيابهم وأصروا واستكبروا استكبارا. ಖಂಡಿತವಾಗಿಯೂ ನೀನು ಅವರಿಗೆ ಕ್ಷಮಿಸುವುದಕ್ಕಾಗಿ ನಾನು ಅವರನ್ನು ಆಹ್ವಾನಿಸಿದಾಗಲೆಲ್ಲ ಅವರು ಅವರ ಬೆರಳುಗಳನ್ನು ಕಿವಿಗಳಲ್ಲಿಟ್ಟರು, ಅವರ ಉಡುಪುಗಳನ್ನು ಹೊದ್ದುಕೊಂಡರು, ಅವರು ಹಠತೊಟ್ಟು ನಿಂತರು ಮತ್ತು ಕಡು ಅಹಂಕಾರವನ್ನು ಪ್ರದರ್ಶಿಸಿದರು. ثم إني دعوتهم جهارا. ತರುವಾಯ ನಾನು ಅವರನ್ನು ಬಹಿರಂಗವಾಗಿ ಆಹ್ವಾನಿಸಿದೆನು. ثم إني أعلنت لهم وأسررت لهم إسرارا. ತರುವಾಯ ನಾನು ಅವರಿಗೆ ಪ್ರತ್ಯಕ್ಷವಾಗಿ ಮತ್ತು ಅತ್ಯಂತ ರಹಸ್ಯವಾಗಿ ಉಪದೇಶ ಮಾಡಿದೆನು. فقلت استغفروا ربكم إنه كان غفارا. ನಾನು ಹೇಳಿದೆನು, ನೀವು ನಿಮ್ಮ ರಬ್ಬಿನಲ್ಲಿ ಅಂದರೆ ನಿಮ್ಮ ಪರಿಪಾಲಕನಲ್ಲಿ ಪಾಪ ಮುಕ್ತಿಯನ್ನು ಬೇಡಿರಿ, ಖಂಡಿತವಾಗಿಯೂ ಅವನು ಅತ್ಯಧಿಕ ಕ್ಷಮಿಸುವವನಾಗಿರುವನು. يرسل السماء عليكم مدرارا. ಅವನು ನಿಮಗೆ ಮಳೆಯನ್ನು ಹೇರಳವಾಗಿ ಸುರಿಸುವನು. ويمددكم بأموال وبنين ويجعل لكم جنات ويجعل لكم أنهارا. ಸಂಪತ್ತು ಮತ್ತು ಸಂತತಿಗಳ ಮೂಲಕ ಅವನು ನಿಮ್ಮನ್ನು ಪೋಷಿಸುವನು. ಅವನು ನಿಮಗೆ ತೋಟಗಳನ್ನು ಮಾಡಿಕೊಡುವನು ಮತ್ತು ಅವನು ನಿಮಗೆ ನದಿಗಳನ್ನು ಮಾಡಿಕೊಡುವನು. ما لكم لا ترجون لله وقارا. ನಿಮಗೇನಾಗಿದೆ?
ನೀವೇಕೆ ಅಲ್ಲಾಹುವಿಗೆ ಯಾವುದೇ ಮಹತ್ವವನ್ನು ನಿರೀಕ್ಷಿಸುತ್ತಿಲ್ಲ? وقد خلقكم أطوارا ಅವನು ನಿಮ್ಮನ್ನು ಹಲವು ಹಂತಗಳಲ್ಲಿ ಸೃಷ್ಟಿಸಿರುವನು. ألم تروا كيف خلق الله 7 سماوات طباقا ಅಲ್ಲಾಹು 7 ಆಕಾಶಗಳನ್ನು ಹೇಗೆ ಪದರಗಳಾಗಿ ಸೃಷ್ಟಿಸಿರುವನೆಂದು ನೀವು ಕಂಡಿಲ್ಲವೇ? وجعل القمر فيهن نورا وجعل الشمس سراجا ಅವನು ಅದರಲ್ಲಿ ಚಂದ್ರನನ್ನು ಒಂದು ಪ್ರಕಾಶವನ್ನಾಗಿಯೂ ಸೂರ್ಯನನ್ನು ಒಂದು ದೀಪವನ್ನಾಗಿಯೂ ಮಾಡಿರುವನು. والله أنبتكم من الأرض نباتا ಅಲ್ಲಾಹು ನಿಮ್ಮನ್ನು ಭೂಮಿಯಿಂದ ಒಂದು ಬೆಳೆಯಾಗಿ ಬೆಳೆಸಿರುವನು. ثم يعيدكم فيها ويخرجكم إخراجا ತರುವಾಯ ಅದಕ್ಕೆ ಅವನು ನಿಮ್ಮನ್ನು ಮರಳಿಸುವನು ಮತ್ತು ಒಮ್ಮೆ ನಿಮ್ಮನ್ನು ಹೊರತರುವನು. والله جعل لكم الأرض بساطا ಅಲ್ಲಾಹು ನಿಮಗಾಗಿ ಭೂಮಿಯನ್ನು ಒಂದು ಹಾಸನ್ನಾಗಿ ಮಾಡಿರುವನು. لتسلكوا منها سبلا فجاجا ಅದರ ವಿಸ್ತಾರವಾಗಿರುವ ಹಾದಿಗಳಲ್ಲಿ ನೀವು ಪ್ರವೇಶಿಸುವ ಸಲುವಾಗಿ. قال نوح رب إنهم عصوني واتبعوا من لم يزده ماله وولده إلا خسارا ನೂಹ್ ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಖಂಡಿತವಾಗಿಯೂ ಇವರು ನನ್ನನ್ನು ಧಿಕ್ಕರಿಸಿರುವರು. ಯಾರಿಗೆ ಅವನ ಸಂಪತ್ತು ಮತ್ತು ಸಂತತಿಯು ಪಾರಲೌಕಿಕ ನಷ್ಟವನ್ನೇ ಹೊರತು ಅಧಿಕಗೊಳಿಸುವುದಿಲ್ಲವೋ ಅಂತಹವರನ್ನು ಅವರು ಅನುಸರಿಸಿರುವರು. ومكروا مكرا كبارا ಮಾತ್ರವಲ್ಲದೆ ಅವರು ಅಂದರೆ ಮುಖಂಡರು ಮಹಾ ಒಳಸಂಚು ಹೂಡಿರುವರು. وقالوا لا تذرن آلهتكم ولا تذرن ودا ولا سواعا ولا يغوث ويعوق ونسرا ಅವರು ಹೇಳಿದರು, ಓ ಜನರೇ, ನೀವು ನಿಮ್ಮ ಆರಾಧ್ಯರನ್ನು ಕೈಬಿಡದಿರಿ. ವದ್, ಸುವಾ, ಯಗೂಸ್, ಯಊಕ್ ಮತ್ತು ನಸ್ರನ್ನು ಬಿಡದಿರಿ. وقد أضلوا كثيرا ولا تزد الظالمين إلا ضلالا ಹೀಗೆ ಅವರು ಅನೇಕ ಜನರನ್ನು ದಾರಿಗೆಡಿಸಿದರು. ಓ ಪರಿಪಾಲಕನೇ, ಆ ಅಕ್ರಮಿಗಳಿಗೆ ನೀನು ಮಾರ್ಗಭ್ರಷ್ಟತೆಯನ್ನೇ ಹೊರತು ಇನ್ನೇನನ್ನೂ ಅಧಿಕಗೊಳಿಸದಿರು. مما خطيئاتهم أغرقوا فأدخلوا نارا فلم يجدوا لهم من دون الله أنصارا ಅವರ ಪಾಪಗಳ ನಿಮಿತ್ತ ಅವರನ್ನು ಮುಳುಗಿಸಲಾಯಿತು. ತರುವಾಯ ಅವರನ್ನು ನರಕಾಗ್ನಿಯಲ್ಲಿ ಪ್ರವೇಶ ಮಾಡಿಸಲಾಯಿತು. ಆಗ ಅಲ್ಲಾಹುವಿನ ಹೊರತು ತಮಗೆ ಯಾವುದೇ ಸಹಾಯಕರನ್ನು ಅವರು ಕಾಣಲಿಲ್ಲ. وقال نوح رب لا تذر على الأرض من الكافرين ديارا ನೂಹ್ ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ಭೂಮುಖದಲ್ಲಿ ಸತ್ಯ ನಿಷೇಧಿಗಳಲ್ಲಿ ಸೇರಿದ ಒಬ್ಬನೇ ಒಬ್ಬ ನಿವಾಸಿಯನ್ನು ಉಳಿಸದಿರು. إنك إن تذرهم يضلوا عبادك ولا يلدوا إلا فاجرا كفارا ನೀನೇನಾದರೂ ಅವರನ್ನು ಉಳಿಸುವುದಾದರೆ ಖಂಡಿತವಾಗಿಯೂ ಅವರು ನಿನ್ನ ದಾಸರನ್ನು ದಾರಿಗೆಡಿಸುವರು. ದುಷ್ಟರಿಗೆ ಮತ್ತು ಸತ್ಯ ನಿಷೇಧಿಗಳಿಗೆ ಹೊರತು ಅವರು ಜನ್ಮ ನೀಡಲಾರರು. رب اغفر لي ولوالدي ولمن دخل بيتي مؤمنا وللمؤمنين والمؤمنات ولا تزد الظالمين إلا تبارا ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನನಗೆ, ನನ್ನ ಮಾತಾಪಿತರಿಗೆ, ಸತ್ಯವಿಶ್ವಾಸಿಯಾಗಿ ನನ್ನ ಮನೆಯನ್ನು ಪ್ರವೇಶಿಸಿದವನಿಗೆ, ಸತ್ಯವಿಶ್ವಾಸಿಗಳಿಗೆ ಮತ್ತು ಸತ್ಯವಿಶ್ವಾಸಿನಿಯರಿಗೆ ಕ್ಷಮಿಸು. ಅಕ್ರಮಿಗಳಿಗೆ ವಿನಾಶದ ಹೊರತು ಇನ್ನೇನನ್ನೂ ಅಧಿಕಗೊಳಿಸದಿರು.